ವಿಕ್ಕಿ ಹೇಳಿ ಸರ್. ಡುಂಪಾಪ ಮೀನಿಂಗ್ ಏನು? ಹೌದಲ್ವಾ, ಡುಂಪವ ಮೀನಿಂಗ್ ಯಾರು ಕೇಳೇ ಇಲ್ಲ. ಬರೀ ಆ ಕೊಂಗನ ಅಮ್ಕುಡುಂಕು ಮೀನಿಂಗ್ ಏನು, ಅಮ್ಕುಡುಂಕು ಮೀನಿಂಗ್ ಏನು ಅಂತ ಮಾತ್ರ ಕೇಳ್ತಿದ್ರು. ನೀನ್ ಕೇಳ್ಸಾರು ಏನು ಅಂತ. ತುಂಬಾ ಜನ ಕೇಳ್ಬಿಟ್ಟು ಸರ್, ನಾನು ಯಾರಿಗೂ ಹೇಳಿಲ್ಲ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ನಾವೆಲ್ಲಕ್ ಮಾತಾಡೋ. ಡು ಅಂದ್ರೆ ಧೈರ್ಯ, ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪುಣ್ಯ. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ಅದೇ ಡುಂಪಾಪ ಮೀನಿಂಗ್. ಇವನ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಕೊಂಗ್ ನನ್ ಮಗನ ರೋಸ್ಟ್ ಮಾಡ್ತಾ ಇದ್ದಾನೆ ನನ್ ಮಗ. ಅಲ್ಲೇ ಆದ್ರೂ ಅವನು ಹೇಳ್ದಲ್ಲೋ. ನೀನೇನಾದ್ರು ಹೊಸ್ದಾಗಿ ಹುಟ್ಟಾಕು ಡುಂಪಾಪ ಅಂದ್ರೆ ಬೇರೆ ಏನಾದ್ರು. ಅವನು ಅದನ್ನೇ ಹೇಳ್ದ, ನೀನು ಅದನ್ನೇ ಹೇಳ್ತೀಯಪ್ಪ. ನಿನಗ ಅವನಿಗೂ ಏನೋ ವ್ಯತ್ಯಾಸ? ಆದ್ರೂ ಡು ಅಂದ್ರೆ ಧೈರ್ಯ ಅಂತೆ, ಪಾ ಅಂದ್ರೆ ಪಾಪ ಅಂತೆ, ಪಾ ಅಂದ್ರೆ ಪುಣ್ಯ ಅಂತೆ. ಗೌಡ ಆದ್ರೂ ನಿನ್ ವಿಡಿಯೋಸ್ಗಳು ನೋಡ್ತೀವಲ್ಲ, ನಮ್ ಪಾಪ ಅದು ಡುಂಪಾಪ. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ. ಸೊ ಗೈಸ್, ಅಣ್ಣ ತಂಗಿ ಚಕ್ಲು ಬಕ್ಲ ಹಾಕಂಡ್ ನೆಲ ಮೇಲೆ ಕೂತ್ಕೊಂಡು ಏನೋ ವಿಡಿಯೋ ಮಾಡ್ತಿದಾರೆ. ಏನ್ ನೋಡೋಣ ಬನ್ನಿ. ನಮಗ್ ಟ್ಯಾಲೆಂಟ್ ಇಲ್ಲ ಅಂತ ಅಂತಿದ್ಯಲ್ಲ ನೀನು. ನಿನಗ್ ಟ್ಯಾಲೆಂಟ್ ಇದ್ರೆ ನಿನ್ ಟ್ಯಾಲೆಂಟ್ ನ ತೋರ್ಸು. ಅದನ್ನ ಬಿಟ್ಬಿಟ್ಟು ನಮ್ನ ಯಾಕೆ ಟ್ರೋಲ್ ಮಾಡ್ತಿದ್ಯಾ? ಟ್ರೋಲರ್ಸ್ ಒಬ್ರಾಗ್ ಟ್ರೋಲ್ ಮಾಡ್ತೀರಾ, ಒಟ್ಟಾಗಿ ಟ್ರೋಲ್ ಮಾಡ್ತೀರಾ? ಫೇಸ್ ಮಾಡಕ್ ನಾವ್ ರೆಡಿ. ನಾನು ಒಂದು ತಪ್ಪು ಮಾಡ್ಬಿಟ್ಟೆ. ಇವ್ರಿಬ್ರದ್ದು ವಿಡಿಯೋಸ್ಗಳೇ ಎತ್ಕೊಂಡಿಲ್ಲ. ನನಗೆ ಬೇರೆ ಕೆಲಸಗಳಿತ್ತು, ನಾನು ಇವ್ರದ್ದು ಎತ್ಕೊಂಡಿಲ್ಲ. ನಮ್ಮ ಅಣ್ಣ ತಮ್ಮಂದಿರೋ ಚೆನ್ನಾಗಿ ಹಾಕೊಂಡ್ ರುಬ್ಬಿದ್ದಾರೆ, ಅದಕ್ಕೆ ನೋಡಿ ಇದಾಗಿದೆ. ಸುಮ್ನೆ ತಾನೇ ವಿಕ್ಕಿ ರೀಲ್ಸ್ ಮಾಡ್ತಿದ್ದೀನಿ. ನಾನು ಏನ್ ಅವ್ರಿಗೆ ಮಾಡ್ದೆ? ಯಾವಾಗ ನೋಡಿದ್ರೆ ನನ್ ಬಗ್ಗೆ ತಪ್ಪಾಗಿ ಟ್ರೋಲ್ ಮಾಡ್ತಿದ್ದಾರೆ. ದುಡ್ಡು ತಗೋ, 10 ರೂಪಾಯಿ ಇವ್ರ ಪ್ರಕಾರ ಟಾಯ್ಲೆಟ್ ಅಲ್ಲ, ಟ್ಯಾಲೆಂಟ್ ಅಂದ್ರೆ ಹೆಂಗ್ ಗೊತ್ತಾ? ಈಗ ನೋಡಿ. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಕಾಯೋ ಗಂಟ ನಾವೇ ರಾಜ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವ್ರ ಪ್ರಕಾರ ಇದು ಟ್ಯಾಲೆಂಟ್ ಅನ್ನೋದಾದ್ರೆ ನಾನು ಇಂಥ 1000 ಮಾಡ್ಬಿಟ್ಟಿದ್ದೀನಿ. ರೋಸ್ಟ್ಗಿನ ಮುಂಚೆ ಇಂಥ 1000 ಮಾಡ್ಬಿಟ್ಟಿದ್ದೀನಿ. ಸುಮ್ಮನೆ ಹಂಗೆ ಸ್ಕ್ರೋಲ್ ಮಾಡಿ ನೋಡಿ ನನ್ನ ವಿಡಿಯೋಸ್ಗಳು, ಗೊತ್ತಾಗುತ್ತೆ ನಿಮಗೆ. ನಿಮ್ ಪ್ರಕಾರ ಇದೇ ಟಾಯ್ಲೆಟ್ ಅನ್ನೋದಾದ್ರೆ ನೀವೆಲ್ಲರೂ ಇದೇ ಟಾಯ್ಲೆಟ್ ಅಂತ ಕಮೆಂಟ್ ಹಾಕಿ. ಮತ್ತೆ ಟಾಯ್ಲೆಟ್ ಅಂತ ಹಾಕಿದ್ರೆ ಟ್ಯಾಲೆಂಟ್ ಅಂತ ಕಮೆಂಟ್ ಹಾಕಿ. ಸರಿ ಇರುವೆ ಸರ್. ಏನ ಕರೆಕ್ಟಾಗಿ ಹೇಳು. ಸರು ಇರುವೆ ಸರು ಹೆಂಗೆ ಹೇಳಿದ್ರು ನೀನು ಅಂತಂದ್ರೆ ಕರೆಕ್ಟಾಗಿ ಹೇಳು ಫಸ್ಟ್. ಹಾ, ಇವಳೊಬ್ಳು ಚಪ್ರಿ ಅದ್ ಏನ್ ಹೇಳ್ತೈತೆ ಅಂತ ಕೇಳ್ಬೇಕಂತೆ. ಅದೇನ್ ಮಾತಾಡಕ್ ಬರುತ್ತ? ಅದಕ್ಕೆ ಒಂದು ಕಾಮನ್ ಸೆನ್ಸ್ ಇಲ್ವಾ? ಅವನು ಕಿವಿ ಹತ್ರ ಹಿಡ್ಕೊಂತ ಚಪ್ರಿ ನನ್ ಮಗ. ಹೇಳಪ್ಪ. ಫೀಲಿಂಗ್ ಸೈ ಸೈ ಮೈ ವೈ ವೈ ಹೇಳು. ಅದನ್ನ ಸರಿಗಮಪ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಲ್ಲೇ ಚಪ್ರಿ. ಸರಿ, ಇವತ್ತು ಬರ್ತಾನೆ ಅಂದಿದ್ದಕ್ಕೆ ವಿಶ್ ಮಾಡ್ಬೇಕಂತೆ. ಹೋ ನಿಂದು ಕಾಣೋ ಟ್ಯಾಲೆಂಟ್ ಅಂದ್ರೆ ವೈ 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 ವೈ. ಯಾವ ಕಾಲದಾಗ ಬರ್ತಾಡೆ ಸಾಂಗ್ ಆತಿದಲೇ? ಯಾವ ಕಾಲದಾಗ ಆತೋ ಇದು? ವೈ ವೈ. ಇನ್ಮೇಲೆ ಇದನ್ನೇ ಹೇಳ್ತೀವಿ ಕಣೋ, ವೈ ವೈ ವೈ. ಥು ನಿನ್ನ ಮರ್ಗಯ್ಯ. ಅಯ್ಯ ನಿನ್ನ ಚಪ್ರಿ ಅಲ್ಟ್ರಾ ಪ್ರೋಮ್ಯಾಕ್ಸ್ ಚಪ್ರಿ ಚಪ್ಪಳೆ ಹೊಡೆದು ಮರ್ಗಯ್ಯ ಅಂತಂದ್ರೆ ಮತ್ತೆ ಸಾಯತ್ತೆ ಕಣೋ. ಸಾಯಿಸ್ಬೇಕು ಅಂತಾನೆ ಚಪ್ಪಳೆ ಹೊಡೆದಾನೆ, ಮತ್ತೇನ ಮರ್ಗಯ್ಯ. ಒಂದು ಸರಿಯಾಗಿ ಕೂಡ ಹೇಳ್ತೀನಿ. ಒಂದ ಹೊಡಸ್ಕೊಂಡ್ರೆ ಮುಖ ನೋಡ ನಿಂದಲೇ. ನಾಯಿ ಹೇಳ್ತಿದ್ರ ಕಟ್ಕೊಂಡಿರಲೇ. ಥೂ, ನಾಚಿಕೆ ಆಗ್ಬೇಕು ನಿನಗೆ. ಬಿಗ್ ಬಾಸ್ ಕರ್ಕಂದ್ರೆ ಇವ್ನ್ ಬಿಡ್ತಾನ ದೊಡ್ಡ ಹೂಸು. ಬಿಗ್ ಬಾಸ್ ಹೋಗ್ಲಾ ಅಂತ ಹೇಳಿ ಆಮೇಲೆ ನಾನು ಬಿಗ್ ಬಾಸ್ ಹೋದ್ರೆ ಆಗ್ತೀನಿ ಮಸ್ತಾಗಿ. ಅಂದುಲ್ಲ ಬಟ್ ನಾನು ಬಿಗ್ ಬಾಸ್ ನಿನ್ನ ನಾನು ಕೂಲಾಗಿ. ಆಮೇಲೆ ವಿಕ್ಕಿನ ಬಿಗ್ ಬಾಸ್ ಅವ್ರು ಕರೆದ್ರೆ ಆಗ್ತೀನಿ ಖರಾಬ್ ಆಗಿ. ಬಿಗ್ ಬಾಸ್ ಅವ್ರು ಕರೆದ್ರೆ ಆಗ್ತೀಯ ಖರಾಬ್ ಆಗಿ. ನೀ ಖರಾಬ್ ಆಗ್ತೀಯ ಅಂತಂದ ಅವ್ರೇ ನಿನ್ನೆ ಬಾತ್ರೂಮ್ ತೊಳೆಯ ಕರೀತಾರ. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ. ಬಾತ್ರೂಮ್ ತೊಳೆಯೋದಕ್ಕೆ ನೀನು ಕನ್ನಡಕ ಹಾಕಂ ಬಾ. ಬಿಗ್ ಬಾಸ್ ಅಂದ್ರೆ ಮಸ್ತ್. ವಿಕ್ಕಿ ಆಗೋನೆ ಹೊಡ್ಕೊಂಡು ಸುಸ್ತು. ವಿಕ್ಕಿ ಬಿಗ್ ಬಾಸ್ ಅಂದ್ರೆ ಆಗುತ್ತೆ ಖುಷಿಯಾಗಿ. ಆಮೇಲೆ ಅಯ್ಯ ನಿನ್ನ ರೈಮಿಂಗ್ ಎಲ್ಲ ತಲೆ ಡುಂಪಾಪ ಅನ್ನಕೋತ. ವಿಕ್ಕಿ ಬಿಗ್ ಬಾಸ್ ಇಂದ ಆಚೆ ಬರುವ ಆಗುತ್ತೆ ಫುಲ್ ರಶ್ ಆಗಿ. ಏನ ರಶ್ ಆಗದೆ ಪಬ್ಲಿಕ್ ಟಾಯ್ಲೆಟ್ ಬಿಗ್ ಬಾಸ್ ಮನೆ ಕಡಲೇ. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ.
ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೀವ್ ಹಾಕೋಬೇಕು, ಸರಿನಾ? ಡುಂಪಾಪ ಡುಂಪಾ ಡುಂಪಾ ಡುಂಪಾಪ. ನಗು ಬರ್ಲಿಲ್ವಾ?